ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಒಂದಲ್ಲ ಎರಡಲ್ಲ ಸ್ನೇಹಿತರೆ, ಸತತವಾಗಿ 3 ಕಂತುಗಳ ಬಿಡುಗಡೆ ಆಗ್ತಾ ಇದೆ. ಹೌದು, ಹಣಕಾಸು ಇಲಾಖೆಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿರ್ತಕ್ಕಂಥದ್ದು. ಅದರಲ್ಲಿ ಇವತ್ತು ಕೂಡ ಸಾಕಷ್ಟು ಜಿಲ್ಲೆಗಳಲ್ಲಿ, ಅದರಲ್ಲಿ ಮುಖ್ಯವಾಗಿ ಈ 8 ಜಿಲ್ಲೆಗಳ ಇರ್ತಕ್ಕಂತಹ ಮಹಿಳಾ ಫಲಾನುಭವಿಗಳ ಅಕೌಂಟ್ಗಳಿಗೆ ದುಡ್ಡು ಜಮಾ ಆಗ್ತಾ ಇದ್ದು, ಈ 8 ಜಿಲ್ಲೆಗಳನ್ನು ನೀವು ತಿಳ್ಕೊಳ್ಳೇಬೇಕು. ಯಾಕಂದರೆ ಈ ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಜಮಾ ಆಗುತ್ತೆ. ಸೊ ಖಂಡಿತವಾಗ್ಲೂ ಸ್ನೇಹಿತರೆ, ಸೊ ಹೀಗಾಗಿ ಈ 3 ಕಂತುಗಳಷ್ಟೇ ಅಲ್ಲ, ನಿಮಗೆ ಬರಬೇಕಾಗಿರ್ತಕ್ಕಂತಹ 6 ಕಂತುಗಳು. ಆದರೆ ಈಗ ಬಿಡುಗಡೆ ಆಗ್ತಕ್ಕಂಥದ್ದು ಸದ್ಯಕ್ಕೇನೆ 3 ಕಂತುಗಳು. 7,500 ಕೋಟಿಯಷ್ಟು ಫಂಡನ್ನು ಹಣಕಾಸು ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಿಡುಗಡೆ ಮಾಡಿದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಎಷ್ಟು ದುಡ್ಡು ರಿಲೀಸ್ ಆಗಿದೆ, ನಿಮ್ಮ ಅಕೌಂಟ್ಗಳಿಗೆ ಯಾವಾಗ ಬರ್ತಾ ಇದೆ, ಇವತ್ತು ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ, ಆ ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಇದೆಯಾ, ಸೊ ಮಧ್ಯಾಹ್ನ ನಿಮ್ಮ ಅಕೌಂಟ್ಗಳಿಗೆ ಜಮಾ ಆಗ್ತಾ ಇದ್ದು ಎಲ್ಲ ವಿಷಯವನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ತೀರಾ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ ಈಗ ಸದ್ಯಕ್ಕೆ ಬಿಡುಗಡೆ ಆಗ್ತಕ್ಕಂತಹ ಕಂತುಗಳನ್ನು ನಾನು ವಿವರಿಸ್ತಾ ಹೋಗ್ತೀನಿ. ಸೊ ಅದನ್ನು ಮೊದಲು ಕೇಳ್ಕೊಳ್ಳಿ. ತದನಂತರ ಜಿಲ್ಲೆಗಳನ್ನು, ಹಾಗೆ ಯಾರಿಗೆ ಅಕೌಂಟ್ಗಳಿಗೆ ದುಡ್ಡು ಬರುತ್ತೆ, ಏನೇನು ಪ್ರಾಬ್ಲಮ್ಗಳಾಗಿದ್ದಾವೆ. ಯಾಕಂದರೆ ಎಲ್ಲ ಮಹಿಳೆಯರ ಅಕೌಂಟ್ಗಳಿಗೆ ದುಡ್ಡು ಬರೋದಿಲ್ಲ. ಸಾಕಷ್ಟು ಮಹಿಳೆಯರ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿ ಇಲ್ಲವಂತೆ. ಸೊ ಹೀಗಾಗಿ ಆ ಅಕೌಂಟ್ಗಳನ್ನು ನೀವು ಚಾಲ್ತಿಗೊಳಿಸಬೇಕಾಗಿದೆ. ಮುಖ್ಯವಾಗಿ ಆ ಒಂದು ಅಕೌಂಟ್ಗಳಲ್ಲಿ ನಿಮ್ಮ ಅಕೌಂಟ್ಗಳು ಕೂಡ ಆಗಿದ್ದೇ ಆದರೆ ಸೊ ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಬರುತ್ತೋ ಇಲ್ವೋ ಅನ್ನುವಂಥದ್ದು ನಿಮಗೆ ಕ್ಲಿಯರಿಟಿ ಸಿಕ್ಬಿಡುತ್ತೆ. ಸೊ ಹಾಗಾಗಿ ಬನ್ನಿ ಸ್ನೇಹಿತರೆ, ಇದರ ಬಗ್ಗೆ ಒಂದಿಷ್ಟು ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ 24ನೇ ಕಂತಿನ ಹಣ ಕ್ಲಿಯರ್ ಆಗಿದೆ, 25ನೇ ಕಂತಿನ ಹಣ ಚಾಲ್ತಿಯಲ್ಲಿ ಇದೆ. ಸೊ ಹೀಗಾಗಿ ಇನ್ನೂ ಒಂದು 30 ಲಕ್ಷಕ್ಕಿಂತ ಹೆಚ್ಚಿನ ಗೃಹಲಕ್ಷ್ಮಿಯರ ಅಕೌಂಟ್ಗಳಿಗೆ ದುಡ್ಡು ಜಮಾ ಆಗಬೇಕಾಗಿರುವಂತಹ ಕಾರಣಕ್ಕಾಗಿ ಈ 25ನೇ ಕಂತಿನ ಹಣ ಇನ್ನೂ ಕೂಡ ಬರ್ತಾ ಇದೆ. ಈ ಒಂದು ಕಂತು ಬರಬೇಕು. ಜೊತೆಗೆ 26ನೇ ಕಂತಿನ ಹಣ ನವೆಂಬರ್ ತಿಂಗಳ ಹಣ ಇದು ಕೂಡ ಬರಬೇಕು. 27 ಡಿಸೆಂಬರ್ ತಿಂಗಳ ಹಣ ಬರಬೇಕು. ಜೊತೆಗೆ 28 ಜನವರಿ ತಿಂಗಳ ಹಣ ಬರಬೇಕು. ಈ 4 ಕಂತುಗಳನ್ನು ನಿಮ್ಮ ಅಕೌಂಟ್ಗಳಿಗೆ ಜಮೆ ಮಾಡಲಾಗ್ತಾ ಇದೆ. 25, 26, 27, 28 ಇವುಗಳಲ್ಲಿ 25ನೇ ಕಂತಿನ ಹಣ ಚಾಲ್ತಿಯಲ್ಲಿದೆ ಸ್ನೇಹಿತರೆ. ಇವು ಅಷ್ಟೇ ಅಲ್ಲ, ನಾನು ಸ್ಟಾರ್ಟಿಂಗ್ನಲ್ಲಿ 6 ಕಂತುಗಳಂತ ಹೇಳಿದ್ದೆ. ನಾನು ನಿಮಗೆ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೇನೆ. ಚಳಿಗಾಲದ ಅಧಿವೇಶನದಲ್ಲಿ ಚರ್ಚೆ ಆಯಿತು. ಹೋದ 2025ರಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಪೆಂಡಿಂಗ್ ಉಳಿಸಿದ್ರು. ಅದರ ಬಗ್ಗೆ ಸಾಕಷ್ಟು ಬಿಜೆಪಿ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಯಾಕಂದರೆ 5,000 ಕೋಟಿ ಅಂದರೆ ಸಾಮಾನ್ಯವಾದಂಥದ್ದಲ್ಲ. 2 ಕಂತುಗಳನ್ನು ಎಲ್ಲ ಮಹಿಳೆಯರಿಗೆ ಜಮಾ ಮಾಡಬಹುದು. 1,22,00,000 ಫಲಾನುಭವಿಗಳಿದ್ದರೆ ಎಲ್ಲರ ಅಕೌಂಟ್ಗಳಿಗೆ 4,000ದಂತೆ ದುಡ್ಡನ್ನು ಜಮಾ ಮಾಡಬಹುದು. ಹೀಗಾಗಿ ಆ 5,000 ಕೋಟಿ ಹಣ ಎಲ್ಲೋಯ್ತು ಅನ್ನುವಂತಹ ಪ್ರಶ್ನೆ ಮಾಡಿದ್ರು. ಆ ಒಂದು ದುಡ್ಡನ್ನು ನೀವೇ ನುಂಗಾಕಿದ್ರೆ ಅಥವಾ ನಿಮ್ಮ ಇಲಾಖೆ ನುಂಗಾಕ್ತಾ ಅಥವಾ ನಿಮ್ಮ ಸರ್ಕಾರ ನುಂಗಾಕ್ತಾ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಪ್ರಶ್ನೆಯನ್ನು ಮಾಡ್ತಾರೆ ಬಿಜೆಪಿ ನಾಯಕರು. ಇದಾದ ಬಳಿಕ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಪ್ಕೊಳ್ಳೋದಿಲ್ಲ. ತದನಂತರ ಒಪ್ಕೊಳ್ತಾರೆ, ಕೊಡ್ತೇವೆ, ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀನಿ, ಆ ಹಣಕಾಸು ಇಲಾಖೆ ಹತ್ರನೇ ದುಡ್ಡಿದೆ, ಎಲ್ಲಿ ಹೋಗಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ. ತದನಂತರ ಒಂದು ತಿಂಗಳಾದರೂ ಸಹಿತ ದುಡ್ಡನ್ನು ಕ್ಲಿಯರಾಗಿ ಕೊಟ್ಟಿರೋದಿಲ್ಲ. ಹೀಗಾಗಿ ಮೊನ್ನೆ ಸದನದಲ್ಲಿ ಮಹೇಶ್ ತೆಂಗಿನಕಾಯಿ ಅವರು ಸ್ಪೀಕರ್ ಅವರಿಗೆ ಒಂದು ಮನವಿ ಮಾಡ್ಕೊಳ್ತಾರೆ. 1 ತಿಂಗಳಾಯಿತು ಚಳಿಗಾಲ ಅಧಿವೇಶನ ನಡೆದು, ಇನ್ನೂ ಕೂಡ ದುಡ್ಡು ಸರಿಪಡಿಸ್ತೇನೆ ಅಂತ ಹೇಳ್ಬಿಟ್ಟು ಕೊಟ್ಟಿಲ್ಲ. ಹಾಗಾದರೆ ಆ ದುಡ್ಡು ಎಲ್ಲಿ ಹೋಗಿದೆ, ಅದರ ಬಗ್ಗೆ ಪ್ರಶ್ನೆ ಮಾಡಿ ಅದೇ ರೀತಿಯಾಗಿ ಎಲ್ಲರ ಮಹಿಳೆಯರಿಗೆ ಆ ದುಡ್ಡನ್ನು ಒದಗಿಸಿ ಕೊಡಿ. ಈಗ ನುಡಿದಂತೆ ನಡೀತೀವಿ ಅಂತ ಬರೀ ಬಾಯಿ ಮಾತಲೇ ಹೇಳೋದಲ್ಲ, ಅದನ್ನು ಕೊಟ್ಟು ತೋರಿಸಬೇಕು. ಎಲ್ಲ ಮಹಿಳೆಯರ ಅಕೌಂಟ್ಗಳಿಗೆ ದುಡ್ಡು ಜಮಾ ಆದಷ್ಟು ಬೇಗ ಮಾಡಿ ಅಂತಕ್ಕಂಥದ್ದನ್ನು ಇಲ್ಲಿ ತಿಳಿಸಿದ್ದಾರೆ. ಹೀಗಾಗಿ ಸ್ನೇಹಿತರೆ, ನಿಮ್ಮ ಅಕೌಂಟ್ಗಳಿಗೆ 6 ಕಂತುಗಳು ಬರಬೇಕಾಗಿದ್ದು, ಈ 6 ಕಂತುಗಳಲ್ಲಿ ಸದ್ಯಕ್ಕೆ ನಿಮ್ಮ ಅಕೌಂಟ್ಗಳಿಗೆ 25ನೇ ಕಂತಿನ ಹಣದ ಹೊರತುಪಡಿಸಿ, ಯಾಕಂದರೆ ಅದು ಜಮಾ ಆಗ್ತಾ ಇದೆ, ಅದನ್ನು ಬಿಡೋಣ, 26, 27, 28 ಈ 3 ಕಂತುಗಳ ದುಡ್ಡು 7,500 ಕೋಟಿಯಷ್ಟು ಫಂಡನ್ನು ಹಣಕಾಸು ಇಲಾಖೆ ದಿಢೀರನೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಿಡುಗಡೆ ಮಾಡಿದೆ. ಸೊ ದಿಢೀರನೆ ಬಿಡುಗಡೆ ಮಾಡಿದೆ ಅಂತ ಯಾಕೆ ನಾನು ದಿಢೀರ ಅಂತ ಹೇಳ್ಬಿಟ್ಟು ಶಬ್ದವನ್ನು ಉಪಯೋಗ ಮಾಡಿದ್ನಂದರೆ, ಯಾಕಂದರೆ ಚಳಿಗಾಲದ ಅಧಿವೇಶನದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾರೆ, ಹಣಕಾಸು ಇಲಾಖೆಯಿಂದ ಸರಿಯಾಗಿ ದುಡ್ಡು ಬರ್ತಾ ಇಲ್ವಂತೆ. ಸೊ 1 ತಿಂಗಳ ಹಣವನ್ನು ಕೊಟ್ಟರೆ ಇನ್ನೊಂದು ತಿಂಗಳ ಹಣದಲ್ಲಿ ನಾವು ನೋಟಿಸನ್ನು ಕಳಿಸ್ತೀವಿ. ಅಂದರೆ ಈಗ ಜನವರಿ ತಿಂಗಳ ಹಣ ಈಗ ಮುಗಿತಪ್ಪ ಅಂದರೆ ಫೆಬ್ರವರಿನಲ್ಲಿ ಜನವರಿ ತಿಂಗಳು ದುಡ್ಡು ಬರಬೇಕು. ಯಾಕಂದರೆ ಸ್ಟಾರ್ಟಿಂಗ್ನಲ್ಲಿನೇ ಹೇಳಿದರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ನಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾವ ರೀತಿಯಾಗಿ ದುಡ್ಡು ಜಮಾ ಆಗುತ್ತೆ ಅಂದರೆ, ಇವತ್ತು ಈ ತಿಂಗಳಲ್ಲಿ ನಾವು ಸರ್ಕಾರಿ ನೌಕರಸ್ಥರು ದುಡಿಮೆ ಮಾಡಿದ್ದೆ ಆದರೆ ಫೆಬ್ರವರಿನಲ್ಲಿ, ಮಾರ್ಚ್ನಲ್ಲಿ ವೇತನ ಆಗುತ್ತಲ್ವ, ಮಾರ್ಚ್ನಲ್ಲಿ ದುಡ್ದು
ಮಾಡಿದರೆ ಏಪ್ರಿಲ್ನಲ್ಲಿ ವೇತನ ಆಗುತ್ತೆ. ಇದೇ ರೀತಿಯಾಗಿ ಗೃಹಲಕ್ಷ್ಮಿ ಪ್ರೊಸೆಸರ್ ಇದ್ದಿರ್ತಕ್ಕಂಥದ್ದು ಜನವರಿ ದುಡ್ಡನ್ನು ಫೆಬ್ರವರಿನಲ್ಲಿ ಕೊಡ್ತೀವಿ. ಹೀಗಾಗಿ ಫೆಬ್ರವರಿನಲ್ಲಿ ನಾನು ನೋಟಿಸನ್ನು ಕಳಿಸಿದ್ದೆ ಆದರೆ ಮಾರ್ಚ್ ಅಥವಾ ಏಪ್ರಿಲ್ನಲ್ಲಿ ಹಣಕಾಸು ಇಲಾಖೆ ದುಡ್ಡನ್ನು ಕಳಿಸತ್ತಂತೆ. ಇಷ್ಟು ಲೇಟಾಗಿ ದುಡ್ಡು ಕೊಟ್ಟರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಎಲ್ಲಿಂದ ದುಡ್ಡು ಕೊಡಬೇಕು ಮಹಿಳೆಯರಿಗೆ ಈ ಪ್ರಶ್ನೆ ಬರುತ್ತೆ. ಆದರೆ ಅವರವರ ನಡುವೆ ಇರ್ತಕ್ಕಂಥದ್ದು, ಯಾಕಂದರೆ ಅವರ ಅಧಿಕಾರ, ಅವರ ಸರ್ಕಾರ, ಅವರ ಪಕ್ಷ ಆಡಳಿತದಲ್ಲಿದೆ ಅಂದ ಬಳಿಕ ಏನಾದರೂ ಮಾಡಿ ದುಡ್ಡು ಕೊಡಲೇಬೇಕಲ್ವಾ. ಹಣಕಾಸು ಇಲಾಖೆ ಅವರು ಹೇಳಿದಂತಲೇ ಕೇಳುವಂಥದ್ದು, ಯಾಕಂದರೆ ಅವರದೇ ಅಧಿಕಾರ ಇದೆ. ಹೀಗಾಗಿ ದುಡ್ಡು ಕೊಡಬೇಕಲ್ಲ ಅಂತ ಹೇಳ್ಬಿಟ್ಟು ವಿರೋಧ ಪಕ್ಷದ ನಾಯಕರು ಟೀಕಿಸ್ತಾ ಇರುವಂಥದ್ದು ಇದು ಒಂದು ಕಡೆ ನಿಜಾನೇ. ಯಾಕಂದರೆ ದುಡ್ಡು ಅವರ ಹತ್ರನೇ ಇದೆ, ಕೊಡಬೇಕು ಬಿಡಬೇಕು ಅನ್ನುವಂಥದ್ದು ಥಿಂಕ್ ಮಾಡೋದು ಅವರೇ. ಹೀಗಾಗಿ ಡಿಲೇ ಆಗ್ತಾ ಇದೆ, ಲೇಟ್ ಆಗ್ತಾ ಇದೆ ಅನ್ನುವಂತಹ ಈ ರೀತಿ ಸಾಮಾನ್ಯವಾದಂತಹ ಒಂದು ಉದಾಹರಣೆಗಳನ್ನು ಕೊಡಬಾರ್ದು. ಏನೇ ಎಕ್ಸಾಂಪಲ್ ಇದ್ದರೂ ಅಥವಾ ಡಿಲೇ ಆಗ್ತಾ ಇದ್ದರೂ ಕಾರಣಗಳನ್ನು, ದೊಡ್ಡದಾದಂತಹ ಕಾರಣ ಇದ್ದರೆ ಕೊಡ್ಬೋದಪ್ಪ. ಇಷ್ಟು ಚಿಕ್ಕದಂತಹ ಕಾರಣಗಳನ್ನು ಮುಂದಿಟ್ಕೊಂಡು ದುಡ್ಡನ್ನು ಕೊಡದೇ ಇರುವಂತಹ ಕಾರಣಕ್ಕಾಗಿ ಸಾಕಷ್ಟು ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ನಮ್ಮ ದುಡ್ಡು ನಮಗೆ ಬೇಕು, ನಿಮ್ಮನ್ನು ನಂಬಿಕೊಂಡು ನಾವು ವೋಟ್ ಹಾಕಿದ್ದೀವಿ ಅಂತಕ್ಕಂಥ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಇದನ್ನು ಬಿಡಿ ಸ್ನೇಹಿತರೆ, ಒಟ್ಟಾರೆಯಾಗಿ 3 ಕಂತುಗಳನ್ನು, ಹೀಗಾಗಿ ಹಣಕಾಸು ಇಲಾಖೆಯ ಮೇಲೆ ಪ್ರೆಷರ್ ಹಾಕಿರುವಂತಹ ಕಾರಣಕ್ಕಾಗಿ 3 ಕಂತುಗಳನ್ನು 7,500 ಕೋಟಿ ಫಂಡನ್ನು ಬಿಡುಗಡೆ ಮಾಡಲಾಗಿದೆ. ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ 6,000ದಂತೆ ದುಡ್ಡು ಜಮಾ ಆಗ್ತಾ ಇದ್ದು 7,500 ಕೋಟಿಯಲ್ಲಿ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ 6,000ದಂತೆ ದುಡ್ಡು ಜಮಾ ಆಗ್ತಾ ಹೋಗುತ್ತೆ. ಅಂದರೆ 2,000 2,000 2,000 ಡಿವೈಡ್ ಆಗಿ ಜಮಾ ಆಗುತ್ತೆ, ಆದರೆ ಸತತವಾಗಿ ಜಮಾ ಆಗುತ್ತೆ. ಅದರಲ್ಲಿ ಮುಖ್ಯವಾಗಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ, ವಿಜಯನಗರ, ಧಾರವಾಡ, ಬೆಳಗಾವಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ಮಂಗಳೂರು, ಚಿಕ್ಕಮಗಳೂರು ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗುತ್ತೆ. ಅದರಲ್ಲಿ ಮುಖ್ಯವಾಗಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರಕ್ಕೆ ಯಾಕೆ ಜಮಾ ಆಗತ್ತಂದರೆ ಅಲ್ಲಿ ಸುತ್ತಮುತ್ತ ಇರತಕ್ಕಂತಹ 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡನ್ನು ಕಳುಹಿಸಲಾಗಿರುತ್ತೆ. ಅಂದರೆ ದಿಢೀರನೇ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಒಂದು ಕಲ್ಯಾಣ ಇಲಾಖೆಗೆ ದುಡ್ಡು ಬರುತ್ತಲ್ವ, ಅಲ್ಲಿಂದ ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಕಳುಹಿಸಲಾಗುತ್ತೆ. ಆ ಗ್ರಾಮ ಪಂಚಾಯಿತಿಗಳು ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ ಸುತ್ತಮುತ್ತ ಇರತಕ್ಕಂಥದ್ದು. ಹಾಗಾಗಿ ಅಲ್ಲಿಯೇ ಟ್ರಯಲ್ ನಡೆಯುತ್ತೆ. ಅಲ್ಲಿ ತಾಂತ್ರಿಕ ದೋಷ ಕಂಡು ಬರಲಿಲ್ಲ ಅಂದರೆ ನಿಮ್ಮ ಅಕೌಂಟ್ಗಳಿಗೆ ಡೈರೆಕ್ಟ್ ಆಗಿ ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ ಸ್ಪೀಡಾಗಿ. ಸದ್ಯಕ್ಕೆ ಯಾವುದೇ ರೀತಿ ತಾಂತ್ರಿಕ ದೋಷ ಅಂತೂ ಕಂಡು ಬಂದಿಲ್ಲ ಸ್ನೇಹಿತರೆ, ಹೀಗಾಗಿ ಯಾವುದೇ ತೊಂದರೆ ಇಲ್ಲ. ನಿಮ್ಮ ಅಕೌಂಟ್ಗಳಿಗೆ ಸ್ಪೀಡಾಗಿಯೇ ದುಡ್ಡು ಜಮಾ ಆಗುತ್ತೆ. ಸೊ ಎಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಅನ್ನುವಂಥದ್ರ ಬಗ್ಗೆನೂ ಕೂಡ ತಿಳಿಸಿದ್ದೀನಿ. ಇನ್ನು ನಿಮ್ಮ ಅಕೌಂಟ್ಗಳು ಚಾಲ್ತಿಯಲ್ಲಿ ಇದಾವ ಇಲ್ವಾ ಅಂತ ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ದುಡ್ಡು ಬರೋದು ಬಹಳಷ್ಟು ಕಂತುಗಳು, ಆ ಕಂತುಗಳನ್ನು ನೀವು ಪಡ್ಕೊಳ್ಬೇಕಂದ್ರೆ ನಿಮ್ಮ ಅಕೌಂಟ್ಗಳು ಚಾಲ್ತಿಯಲ್ಲಿ ಇರಬೇಕು. ಆ ಚಾಲ್ತಿಯಲ್ಲಿ ಅಕೌಂಟ್ಗಳು ಇದಾವ ಇಲ್ವಾ ಅಂತ ಹೇಳ್ಬಿಟ್ಟು ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಬಹಳಷ್ಟು ಮಹಿಳೆಯರ ಅಕೌಂಟ್ಗಳು ಚಾಲ್ತಿಯಲ್ಲಿ ಇರದೇ ಇರುವಂತಹ ಕಾರಣಕ್ಕಾಗಿ ಅವರು ಎಲಿಜಿಬಲ್ ಇದ್ದರೂ ಸಹಿತ ಅವರ ಅಕೌಂಟ್ಗಳಿಗೆ ದುಡ್ಡು ಜಮಾ ಆಗ್ತಾ ಇಲ್ಲ. ಸೊ ಯಾತಕ್ಕೆ ಅಂದರೆ ಅಕೌಂಟೇ ಚಾಲ್ತಿಯಲ್ಲಿ ಇರಲಿಲ್ಲ ಅಂದರೆ ಸರ್ಕಾರ ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಎಲ್ಲಿಂದ ಹಾಕಬೇಕು, ಎಲ್ಲಿ ಹಾಕಬೇಕು ಈ ಪ್ರಶ್ನೆ ಉಂಟಾಗುತ್ತೆ. ನಿಮ್ಮ ಅಕೌಂಟ್ವರೆಗೂ ಕೂಡ ದುಡ್ಡು ಬರುತ್ತೆ, ಆದರೆ ವಾಪಸ್ ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗುತ್ತೆ. ಸೊ ಹಾಗಾಗಿ ನೀವು ನಿಮ್ಮ ಅಕೌಂಟು ಚಾಲ್ತಿಯಲ್ಲಿ ಇದೆಯಾ ಇಲ್ವಾ ಅಂತ ನೋಡಿಕೊಂಡು ಅದನ್ನು ಸರಿಪಡಿಸ್ಕೊಳ್ಳುವಂತಹ ಕೆಲಸ ಮಾಡಿ. ಸೊ ಇದಿಷ್ಟು ಇನ್ಫಾರ್ಮೇಷನ್ ಆಗಿತ್ತು, ತಿಳಿಸಿದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಹಾಗೆ ಈ ವಿಷಯವನ್ನು ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ.